ನಾವು ಬರುವಾಗ ನಮ್ಮ ಸಂಘದ ಮಾತಾಡಿ ಆಮೇಲೆ ಸಂಘದ ನಮ್ಮ ಈಗ ನಮ್ಮ ಜೊತೆಯಲ್ಲಿ ಈಗ ನಮ್ಮ ಸಂಘದ ಕಾರ್ಯದರ್ಶಿಗಳು, ಖಜಾಂಚಿಗಳು, ಹಾಗೆ ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲರೂ ಬಂದಿದ್ದಾರೆ. ನನಗೆ ತುಂಬ ಖುಷಿಯಾದ ವಿಷಯ ಏನು ಅಂದರೆ, ನಾನು ನಿರ್ದೇಶಕರ ಸಂಘಕ್ಕೆ ಆಯ್ಕೆಯಾಗಿ ಬಂದ ನಂತರದ ದಿನಗಳಲ್ಲಿ ನಾನು ಏನೇ ವಿಷಯದಲ್ಲೂ ಹೋರಾಟ ಮಾಡಕ್ಕೆ ಹೊರಟಾಗ ನನಗೆ ಸಾಥ್ ಕೊಡ್ತಿದ್ದಾರೆ ಜಿ ಕೃಷ್ಣ ಅವರು. ಅದಕ್ಕೆ ನಮ್ಮ ಸಂಘದ ಹಾಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೀನಿ. ಇನ್ನೊಂದು ಏನಾಗಿದೆ ಅಂದರೆ, ಫಿಲಮ್ ಚೇಂಬರ್ ಇಬ್ಬರು ECL ಇದ್ದೀವಿ, ನಾನು ECL ಇದ್ದೀನಿ, ಸಾರು ECL ಇದ್ದಾರೆ. ಅಲ್ಲಿ ಏನೇ ವಿಷಯ ಪ್ರಸ್ತಾಪ ಆದರೂ ಕೂಡ ಕಂಬೈಂಡ್ ಆಗಿ ಪ್ರಸ್ತಾಪ ಮಾಡ್ತೀವಿ. ಅವರು ಮಾತಾಡಿದಾಗ ಆಗಲಿಲ್ಲ ಅಂದರೆ ನಾವು ಅದಕ್ಕೆ ಹೋರಾಟ ಗೆಲ್ತೀವಿ, ನಾವು ಮಾಡಿದಾಗ ಆಗೋದಿಲ್ಲ ಅವರು ಹೋರಾಟ ಗೆಲ್ತಾರೆ. ಹೀಗಾಗಿರುವಾಗ ನಮ್ಮ ನಿರ್ದೇಶಕರ ಸಂಘಕ್ಕಾಗಲಿ, ಛಾಯಾಗ್ರಾಹಕರಾಗಲಿ ಎಲ್ರಿಗೂ ಇಡೀ ಚಿತ್ರರಂಗಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಫೈಟ್ ಮಾಡ್ತಾ ಇದ್ದೀವಿ. ಮುಂದಿನ ದಿನ ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ಇರುತ್ತೆ. ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕೇ ಬೇಕು. ಹಾಗೆ ಜಿ ಕೃಷ್ಣ ಸರ್ ಒಂದು ಮಾತು ಹೇಳಿದ್ರು, ಏನೇ ಮಾಡಿದ್ರು ಮುಂದಿನ ದಿನಗಳಲ್ಲಿ ಕಂಬೈಂಡ್ ಆಗಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ. ಖಂಡಿತವಾಗಿ ಮಾಡೋಣ ಸರ್. ನಿರ್ದೇಶಕರು, ಛಾಯಾಗ್ರಾಹಕರು ಇಬ್ಬರು ಇದ್ರೇ ಸಿನಿಮಾ. ನಿರ್ಮಾಪಕರು ಬೇಕು, ನಿರ್ಮಾಪಕರಾದ್ಮೇಲೆ ಏನೇ ಇದ್ರು ಸ್ಪಾಟಲ್ಲಿ ಆಗಲಿ ಒಂದು ಸಿನಿಮಾ ತಯಾರಾಗಬೇಕಾದ್ರೆ ನಿರ್ದೇಶಕ ಹಾಗೂ ಛಾಯಾಗ್ರಾಹಕರ ಆ ಬಾಂಧವ್ಯ ಚೆನ್ನಾಗಿದ್ದಷ್ಟು ಸಿನಿಮಾ ಚೆನ್ನಾಗಿ ಬರ್ತದೆ. ಅದರಿಂದ ಯಾವುದೇ ಕಾರಣಕ್ಕೂ ನಾವು ಛಾಯಾಗ್ರಾಹಕರನ್ನ ಬಿಟ್ಟು ನಮ್ದು ಯಾವುದೇ ಕಾರ್ಯಕ್ರಮಗಳು ನಡೆಯಲ್ಲ. ಏನೇ ಇದ್ರೂ ಕೂಡ ಇದು ನಿರ್ದೇಶಕ ಮತ್ತು ಛಾಯಾಗ್ರಾಹಕ ಕಂಬೈಂಡ್ ಆಗಿರಬೇಕು. ಅದೇ ರೀತಿ ನಿರ್ದೇಶಕರ ಸಂಘ ಹಾಗೂ ಛಾಯಾಗ್ರಾಹಕರ ಸಂಘ ಕೂಡ ನೀವು ಕೂಡ ನಮ್ಮ ಜೊತೆ ಸಾಥ್ ಕೊಟ್ಕೊಂಡು ಕಂಬೈಂಡ್ ಆಗಿ ಎಲ್ಲ ಕೆಲಸವನ್ನು ಮಾಡೋಣ. ಚಿತ್ರರಂಗಕ್ಕೆ ಹಾಗೂ ಚಿತ್ರ ಸಾಧಕರಿಗೆ, ಆಮೇಲೆ ಏನು ಸಿನಿಮಾಗಳನ್ನ ಕಾರ್ಯಗಳನ್ನ ಮಾಡಿದ್ದಾರೆ ಅವರಿಗೆ ಸರ್ಕಾರದಿಂದ ಕೂಡ ಸವಲತ್ತು ಬರುವ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ವಿ. ಅದಕ್ಕೂ ಕೂಡ ಜಿ ಕೃಷ್ಣ ಸರ್ಗೆ ನಾನು ಹೇಳಿದ್ದೀನಿ, ನೀವು ಸಾಥ್ ಕೊಡಬೇಕು ಅಂತ ಖಂಡಿತ ಹೇಳಿದ್ದಾರೆ. ಬಟ್ ಬರೀ ನಿರ್ದೇಶಕರಿಗೆ ಮಾತ್ರ ಕೇಳಲ್ಲ, ನಾವು ಎಲ್ರಿಗೂ ಹಿಂದೆ ಈ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಸಿನಿಮಾವನ್ನ ಬೆಳೆಸಿದವರನ್ನ ಹಾಗೂ ನಿರ್ದೇಶಕ ಹಾಗೂ ಛಾಯಾಗ್ರಾಹಕರಿಗೆ ಹಾಗೆ ಇತರ ತಂತ್ರಜ್ಞರನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿ ನಾವು ಆಲ್ರೆಡಿ ಲೆಟರ್ ಕೊಟ್ಟಾಗಿದೆ. ಅದರ ಬಗ್ಗೆ ಮುಂದಿನ ದಿನ ಹೋರಾಟ ಇರುತ್ತೆ. ನಿಮ್ಮೆಲ್ಲರ ಸಹಕಾರ ಬೇಕು. ಇವತ್ತು ನಮ್ಮನ್ನು ಇಲ್ಲಿ ಕರೆಸಿ ಮಾತಾಡಿಸೋದಕ್ಕೆ, ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಹಾಗೂ ನನ್ನ ಸನ್ಮಾನ ಮಾಡಿದ್ದಕ್ಕೆ ಛಾಯಾಗ್ರಾಹಕರ ಸಂಘಕ್ಕೂ, ಸಂಘದ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೂ ಹಾಗೂ ಬಂದಿರುವ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸರ್. ಇದೇ ವಿಶ್ವಾಸ ಸರ್.